ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ವಿಷಯಗಳಲ್ಲಿ ಅನ್ನೋದನ್ನ ನೋಡೋದಾದರೆ 2025 ಪ್ರಕಾರ ಈ ವರ್ಷವು ಅದ್ಭುತ ವರ್ಷವಾಗಿ ಪರಿಗಣಿಸುತ್ತದೆ ಮತ್ತು ನಿಮ್ಮ ಜೀವನವು ಉತ್ತಮವಾಗಿ ರೂಪಾಂತರಗೊಳ್ಳುತ್ತದೆ ಅಂತಲೇ ಹೇಳ್ಬೋದು. 2025ರಲ್ಲಿ ನಿಮಗೆ ಮಿಶ್ರ ಭಾವನೆಗಳು ಮತ್ತು ನಕಾರಾತ್ಮಕ ಆಲೋಚನೆಗಳು ಒತ್ತಡ ಮತ್ತು ದುಃಖವನ್ನುಂಟು ಮಾಡುತ್ತದೆ. ಸ್ನೇಹಿತರೆ, ದೊಡ್ಡ ಬಿರುಗಾಳಿ ಅಂತಲೇ ಹೇಳ್ಬೋದು. ಅದ್ಯಾಗೋ ಸಕಾರಾತ್ಮಕ ಗ್ರಹಗಳು ಪ್ರಭಾವದಿಂದ ನೀವು ಸಂತೋಷ ಪಡುವ ಸಂದರ್ಭಗಳು ಬರುತ್ತವೆ. 2ನೇ ಮನೆಯಿಂದ ಗುರುವಿನ ಸಂಚಾರವು ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ತರುತ್ತದೆ. ನೀವು ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ದೊಡ್ಡ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೊದಲು ನೀವು ಅನುಭವಿ ವ್ಯಕ್ತಿಯನ್ನು ಸಂಪರ್ಕಿಸಬೇಕು. ಅಂದರೆ ಅನುಭವಿ ವ್ಯಕ್ತಿಯನ್ನು ಸ್ನೇಹಿತರೆ ಅವರ ಹೇಳುವ ಮಾತುಗಳನ್ನು ಕೇಳಬೇಕು. ಅದಾದ ನಂತರವೇ ನೀವು ಹೂಡಿಕೆಯನ್ನು ಮಾಡಬೇಕಾಗುತ್ತದೆ. ಸಂಪೂರ್ಣ ತನಿಖೆಯ ನಂತರ ಹೂಡಿಕೆ ಮಾಡಿ. ರಿಯಲ್ ಎಸ್ಟೇಟ್ ಲಾಭದಾಯಕವಾಗಬಹುದು. ದಯವಿಟ್ಟು ಷೇರು ಮಾರುಕಟ್ಟೆ ಅಥವಾ ಬೆಟ್ಟಿಂಗ್ನಿಂದ ದೂರವಿರುವುದು ಉತ್ತಮ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ತಮ್ಮ ಕೆಲಸದಲ್ಲಿ ಕೆಲವು ವಿಳಂಬಗಳು ಮತ್ತು ತೊಂದರೆಗಳು ಎದುರಿಸಬಹುದು. ನೀವು ಕೆಲವು ಆರ್ಥಿಕ ನಷ್ಟಗಳನ್ನು ಅನುಭವಿಸಬಹುದು. ಯೋಜನೆಯ ಕೊರತೆ ಮತ್ತು ತಪ್ಪು ನಿರ್ಧಾರಗಳಿಂದಾಗಿ ನೀವು ಹಣವನ್ನು ಕಳೆದುಕೊಳ್ಳಬಹುದು. ಈ ಮಧ್ಯೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ. ನಿಮ್ಮ ದಾರಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಬರುವುದನ್ನು ನೀವು ನೋಡ್ತೀರಾ. ವೃಷಭ ರಾಶಿಯವರು ನಿಮ್ಮ ಕುಟುಂಬ ಜೀವನದಲ್ಲಿ ತೊಂದರೆಗಳನ್ನು ನಿರೀಕ್ಷಿಸಬಹುದು. ಮೊದಲ ಕೆಲವು ತಿಂಗಳುಗಳು ನಿಮ್ಮ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಅಲ್ಲಾಡಿಸಬಹುದು ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಸಂಬಂಧದಲ್ಲಿ ಪ್ರಯತ್ನ ಮಾಡುವುದನ್ನು ತಡೆಯಲು ನಿಮ್ಮನ್ನು ಪ್ರೋತ್ಸಾಹಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ವಾದಗಳನ್ನು ತಪ್ಪಿಸುವ ಮೂಲಕ ನೀವು ನಿಮ್ಮ ಸಂಬಂಧಗಳಲ್ಲಿ ಜಾಗರೂಕರಾಗಿರಬೇಕು. ನೀವು ಸಂಗಾತಿ ಏನು ಹೇಳ್ತಾರೆಂದು ಅರ್ಥ ಮಾಡಿಕೊಳ್ಳಲು ಮತ್ತು ಕೇಳಲು ಪ್ರಯತ್ನಿಸಿ. ವಿಷಯಗಳನ್ನು ಪರಸ್ಪರ ಚರ್ಚಿಸಿ ಮತ್ತು ವಿಷಯಗಳ ಸ್ವಯಂಚಾಲಿತವಾಗಿ ಉತ್ತಮಗೊಳ್ಳುತ್ತದೆ ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರು ವೈವಾಹಿಕ ಜೀವನದಲ್ಲಿ ಉದ್ವೇಗತೆ ಉಂಟಾಗಬಹುದು. ನಿಮ್ಮ ಸಂಗಾತಿಯಿಂದ ಕೆಲವು ಬದ್ಧತೆ ಇಲ್ಲ ಎಂಬ ಭಾವನೆ ಬರಬಹುದು. ಸ್ನೇಹಿತರೆ, ಟೋಟಲ್ 2025 ಜೂನ್ ಜುಲೈ ತಿಂಗಳಲ್ಲಿ ಏನೆಲ್ಲ ನಡೆಯಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ವಿಷಯದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 2025 ಇದೇ ತಿಂಗಳಂತಲ್ಲ ಸ್ನೇಹಿತರೆ, 2025ರಲ್ಲಿ ಮಾಡಬೇಕಾದದ್ದು ಏನು ಅಂದರೆ, ಸ್ಥಳೀಯರು ಪ್ರತಿದಿನ ತಲೆಗೆ ಕೇಸರಿ ತಿಲಕ ಇಡಬೇಕು, ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಬೇಕು. ಎಷ್ಟು ಬಾರಿ ಅಂದರೆ 108 ಬಾರಿ ಪಠಿಸುವುದು ಉತ್ತಮ. ಇದರಿಂದ ನೀವು ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ. ಸಮಸ್ಯೆಗಳು, ಕಷ್ಟಗಳು ಇದಕ್ಕೆಲ್ಲ ಇದೊಂದು ಪರಿಹಾರ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಮಾಡಬೇಡಿ ಅನ್ನೋದಾದರೆ ಮನೆಯನ್ನು 2 ಬಾರಿ ಸ್ವಚ್ಛಗೊಳಿಸಬೇಡಿ ಸ್ನೇಹಿತರೆ. ಏಕೆಂದರೆ ಒಮ್ಮೆ ಮನೆಯನ್ನು ಗುಡಿಸುವುದರಿಂದ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಮತ್ತು ನಾವು ಮನೆಯನ್ನು 2 ಬಾರಿ ಸ್ವಚ್ಛಗೊಳಿಸಿದರೆ ಸಕಾರಾತ್ಮಕ ಶಕ್ತಿ ಕೊನೆಗೊಳ್ಳುತ್ತದೆ. ಹಾಗಾಗಿ ಇದನ್ನು ಮಾಡಬೇಡಿ ಅಂತಲೇ ಹೇಳ್ಬೋದು. ಯಾವಾಗ ಮಾಡಬೇಡಿ ಅಂದರೆ ಇಡೀ ವರ್ಷ 2025 ವರ್ಷದಲ್ಲಿ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಜೂನ್ ತಿಂಗಳಿನಲ್ಲಿ 2025 ಜೂನ್ ತಿಂಗಳಿನಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯವರ ಆರ್ಥಿಕ ಜಾತಕದ ಪ್ರಕಾರ 2025 ಆರಂಭ ಜೂನ್ ತಿಂಗಳಿನಲ್ಲಿ ಹಣ ಗಳಿಸುವಲ್ಲಿ ನಿಮಗೆ ಸವಾಲು ಎದುರಾಗಬಹುದು. ನಿಮ್ಮ ಜೀವನದಲ್ಲಿ ಹಣಕಾಸಿನ ನಿರ್ಬಂಧಗಳು ಉಳಿಯುತ್ತವೆ. ನಿಮಗೆ ಫಲಿತಾಂಶಗಳು ಸಿಗುತ್ತವೆ, ಆದರೆ ಸ್ವಲ್ಪ ವಿಳಂಬವಾಗುತ್ತದೆ. ವೆಚ್ಚದಲ್ಲಿ ಹಠಾತ್ ಹೆಚ್ಚಳ ಅಥವಾ ಆದಾಯ ಕಡಿಮೆಯಾಗಬಹುದು. ಈ ವರ್ಷ ನೀವು ನಿಮ್ಮ ಖರ್ಚುಗಳನ್ನು ಬಜೆಟ್ ಮಾಡಬೇಕು. 2025 ಆರಂಭವು ವೃಷಭ ರಾಶಿಯವರಿಗೆ ಹೂಡಿಕೆಗೆ ಒಳ್ಳೆಯದಲ್ಲ.
ಯೋಜಿತವಲ್ಲದ ಹೂಡಿಕೆ ನಿಮಗೆ ಹಾನಿಕರವಾಗಬಹುದು. ಜೂನ್ ತಿಂಗಳು ಹೂಡಿಕೆಗೆ ಒಳ್ಳೆಯದಿಲ್ಲ ಅಂತಲೇ ಹೇಳ್ಬೋದು. ಹೂಡಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ, ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡುವುದು ಉತ್ತಮ. ವೃಷಭ ರಾಶಿಯವರ ಆರ್ಥಿಕ ಜಾತಕದ ಪ್ರಕಾರ ಜೂನ್ ತಿಂಗಳಿನಲ್ಲಿ ವ್ಯಾಪಾರ ಪ್ರಪಂಚಕ್ಕೆ ಸಂಬಂಧಿಸಿದ ಜನರು ವ್ಯಾಪಾರ ಪಾಲುದಾರಿಕೆಯಿಂದ ಬಳಲಬಹುದು. ನಿಮ್ಮ ವ್ಯವಹಾರ ಪ್ರತಿಸ್ಪರ್ಧಿಗಳು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಯಾವುದೇ ಹಣಕಾಸಿನ ಒಪ್ಪಂದವನ್ನು ಸ್ನೇಹಿತರೆ, ವೃಷಭ ರಾಶಿಯವರು ಪೂರ್ಣಗೊಳಿಸುವ ಮೊದಲು ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಬೇಡಿ. ಕೆಲಸ ಮಾಡುವ ವೃತ್ತಿಪರರಿಗೆ ಕಠಿಣ ಸಮಯ, ನಿಮ್ಮ ಆರ್ಥಿಕ ನಷ್ಟವಾಗಬಹುದು. ಈ ಪರಿಸ್ಥಿತಿಯಲ್ಲಿ ನೀವು ಫಲಿತಾಂಶಗಳನ್ನು ಪರಿಗಣಿಸದೆ ನೀವು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕಾಗುತ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ. ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಖಂಡಿತವಾಗಿಯೂ ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನು ಪಡೆಯುತ್ತೀರಿ ಮತ್ತು ನಂತರ ಮಾತ್ರ ಯಾವುದೇ ತೀರ್ಮಾನಕ್ಕೆ ಬನ್ನಿ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ನೀವು ಹಣಕಾಸಿನ ನಿರ್ಬಂಧಗಳನ್ನು ಅನುಭವಿಸುತ್ತೀರಿ. ಅನಗತ್ಯ ವೆಚ್ಚಗಳು ಹೆಚ್ಚಾಗಬಹುದು. ನಿಮ್ಮ ಭವಿಷ್ಯಕ್ಕೆ ನೀವು ಉಳಿಸಬಹುದು ಎಂದು ಖಚಿತಪಡಿಸಿಕೊಳ್ಳಲು ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. 2025ರ ನಡುವಿನ ಈ ಅವಧಿ ಅಂದರೆ ಜೂನ್ ಅವಧಿಯಲ್ಲಿ ನಿಮಗೆ ತುಂಬ ಉತ್ತೇಜನಕಾರಿಯಾಗಿರುತ್ತದೆ. ನಿಮ್ಮ ಕೆಲಸ ಕ್ರಮೇಣ ಚುರುಕುಗೊಳ್ಳುತ್ತದೆ. ಗೆಲುವಿನ ಭಾವನೆ ಹೆಚ್ಚಾಗುತ್ತದೆ. ಅಂದರೆ ಸ್ನೇಹಿತರೆ, ಏನೇ ಮಾಡಬೇಕಾದ್ರೂ ಮೊದಲೇ ತಿಳಿಸಕ್ಕೆ ಹೋಗಬೇಡಿ ಸ್ನೇಹಿತರೆ. ಆವಾಗ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದು ಆಗುವ ಕೆಲಸ ಆಗುವುದಿಲ್ಲ ಅಂತಲೇ ಹೇಳ್ಬೋದು. ಸಿಗುವ ಹಣ ಸಿಗುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಗುರಿಗಳು ಮತ್ತು ಪ್ರಯೋಜನಗಳ ಮೇಲೆ ಗಮನ ಹರಿಸಿ. ವೃಷಭ ರಾಶಿಯವರು ವಾರ್ಷಿಕ ಹಣಕಾಸು ಜಾತಕದ ಪ್ರಕಾರ ನೀವು ಕೆಲವು ಪ್ರಮುಖ ಮಾಹಿತಿಯನ್ನು ಸಂಗ್ರಹಿಸುತ್ತೀರಿ. ವ್ಯವಹಾರವು ಹೊಂದಾಣಿಕೆಯಾಗುತ್ತದೆ. ನೀವು ಹೆಚ್ಚು ಗಮನ ಹರಿಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಸಂಪತ್ತಿನಲ್ಲಿ ಹಠಾತ್ ಹೆಚ್ಚಳವಾಗಬಹುದು. ವಿದೇಶದಲ್ಲಿ ವ್ಯಾಪಾರ ಮಾಡಲು ನಿಮಗೆ ಅನೇಕ ಅವಕಾಶಗಳು ಸಿಗಬಹುದು. ಆರ್ಥಿಕವಾಗಿ 2025ರ ವರ್ಷವು ಅತ್ಯುತ್ತಮ ವರ್ಷವೆಂದು ಸಾಬೀತುಪಡಿಸುತ್ತದೆ. ಅದು ನಿಮ್ಮಿಂದ ಮಾತ್ರ ಅಂತಲೇ ಹೇಳ್ಬೋದು. ನಿಮ್ಮ ಹಿಂದಿನ ಎಲ್ಲ ಸಾಲಗಳು ಮರುಪಾವತಿಸಲು ನಿಮಗೆ ಸಾಧ್ಯವಾಗುತ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಯಶಸ್ಸಂತೂ ಖಂಡಿತ. ನೀವು ಅದಕ್ಕೆ ನಿಷ್ಠರಾಗಿದ್ದರೆ ಮಾತ್ರ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ. 2025 ಜೂನ್ ತಿಂಗಳ ಕೊನೆಯಲ್ಲಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಿಮ್ಮ ವೃಷಭ ರಾಶಿಯಿಂದ ರಾಹು ಮತ್ತು ಕೇತುವಿನ ಸಂಚಾರವು ನಿಮಗೆ ಶುಭವೆಂದು ಪರಿಗಣಿಸಲಿದೆ ಸ್ನೇಹಿತರೆ. ಹಾಗಾಗಿ ಎಚ್ಚರಿಕೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ಹಣಕಾಸಿನಲ್ಲಿ ತೆಗೆದುಕೊಳ್ಳಿ ವೃಷಭ ರಾಶಿಯವರು ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಆರೋಗ್ಯ ಜೂನ್ ತಿಂಗಳಿನಲ್ಲಿ ಮತ್ತು 2025ರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ನಿಮ್ಮ ಆರೋಗ್ಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದ ನೋಡ್ತಾ ಹೋಗೋಣ. ವೃಷಭ ರಾಶಿಯವರಿಗೆ ಸ್ನೇಹಿತರೆ, 2025ರ ಪ್ರಕಾರ ಈ ವರ್ಷ ಪುರುಷರು ಮತ್ತು ಮಹಿಳೆಯರಿಗೆ ಸರಾಗವಾಗಿ ಸಾಗುತ್ತದೆ. ಆದರೂ ನೀವು ನಿರಂತರ ತಪಾಸಣೆ ನಡೆಸಬೇಕು. 2025ರ ಆರಂಭದಿಂದ ನೀವು ನಿಮ್ಮ ಫಿಟ್ನೆಸ್ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಒತ್ತಡ ಮತ್ತು ಅನಾರೋಗ್ಯದ ಹೆಚ್ಚಿನ ಸಂಭವನೀಯತೆ ಇದೆ ಅಂತಲೇ ಹೇಳ್ಬೋದು. ಈ ವರ್ಷದ ಆರಂಭದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಹೆಚ್ಚು ಆನಂದಿಸುತ್ತೀರಿ. ನೀವು ಹೆಚ್ಚು ನಿರಾಳ ಮತ್ತು ಒತ್ತಡರಹಿತರಾಗಿರುತ್ತೀರಿ. ಯಾವುದೇ ಪ್ರಮುಖ ಸಮಸ್ಯೆಗಳಿಲ್ಲದೆ ಉತ್ತಮ ಆರೋಗ್ಯದ ಪ್ರಯೋಜನಗಳನ್ನು ನೀವು ಪಡೆಯಲಿದ್ದೀರಿ. ವೃಷಭ ರಾಶಿಯ ಆರೋಗ್ಯ ಜಾತಕದ ಪ್ರಕಾರ ನೀವು ವರ್ಷವಿಡೀ ಸಂತೋಷವಾಗಿರುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ಚುರುಕುತನದಿಂದ ಮುಂದುವರಿಸುತ್ತೀರಿ. 2025ರ ಜೂನ್ ತಿಂಗಳಿನಲ್ಲಿ ನಿಮ್ಮ ಜೀವನಕ್ಕೆ ಸಕಾರಾತ್ಮಕತೆಯನ್ನು ತರುತ್ತದೆ. ನಿಮ್ಮ ಜೀವನದ ಬಗ್ಗೆ ನೀವು ಸಕಾರಾತ್ಮಕ ಮನೋಭಾವವನ್ನು ಹೊಂದಿರುತ್ತೀರಿ. ಇಂದಿನ ಎಲ್ಲ ಕಾಯಿಲೆಗಳಿಂದ ನೀವು ಮುಕ್ತರಾಗಬಹುದು ಸ್ನೇಹಿತರೆ. ಕಳೆದ ವರ್ಷ ನೀವು ಯಾವುದೇ ಕಾಯಿಲೆಯಿಂದ ತೊಂದರೆಗೆ ಒಳಗಾಗಿದ್ದರೆ ಈ ವರ್ಷ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನೀವು ನಿಮ್ಮ ಚಿಕಿತ್ಸೆಯನ್ನು ಸಮಯೋಚಿತವಾಗಿ ಮಾಡಿದರೆ ಮಾತ್ರ ಅಂತಲೇ ಹೇಳ್ಬೋದು. ನಿಮ್ಮ ಆರೋಗ್ಯವು ಶೀಘ್ರದಲ್ಲೇ ಸುಧಾರಿಸಲು ಪ್ರಾರಂಭಗೊಳ್ಳುತ್ತದೆ. ವೃಷಭ ರಾಶಿಯವರ ಆರೋಗ್ಯದ ಪ್ರಕಾರ ಸ್ನೇಹಿತರೆ, ವಯಸ್ಸಾದವರಿಗೆ ಹಳೆಯ ಆಹಾರ ಅಥವಾ
ಸಂಸ್ಕರಿಸಿದ ಅಂದರೆ ಇಟ್ಟಿದ ಒಂದು 3 ದಿನ ಇಟ್ಟಿದ ಆಹಾರವನ್ನು, 2 ದಿನ ಇಟ್ಟಿದ ಆಹಾರವನ್ನು, ಇಲ್ಲ ಫ್ರಿಡ್ಜಲ್ಲಿ ಇಟ್ಟಿರೋ ಆಹಾರವನ್ನು ಸೇವಿಸದಂತೆ ಸೂಚಿಸಲಾಗುತ್ತದೆ ಸ್ನೇಹಿತರೆ. ನಿಮ್ಮ ಆಹಾರದಲ್ಲಿ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮಾತ್ರ ಸೇರಿಸಿ. ವಯಸ್ಸಾದವರಿಗೆ ಅಂತೇನಿಲ್ಲ ಸ್ನೇಹಿತರೆ, ನೀವು ಕೂಡ ಈ ರೀತಿಯೇ ತಿನ್ನಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ, ಧ್ಯಾನ ಮತ್ತು ವೈದ್ಯರಿಗೆ ಅಗತ್ಯ ಭೇಟಿಗಳು ನಿಮ್ಮ ಆರೋಗ್ಯದ ಕ್ಷೀಣತೆಯನ್ನು ತಪ್ಪಿಸುತ್ತದೆ. ನಿಯಮಿತ ಅಂತರದಲ್ಲಿ ಸಣ್ಣ ಊಟಗಳನ್ನು ತಿನ್ನಲು ನಿಮಗೆ ಸೂಚಿಸಲಾಗಿದೆ. ಹೀಗೆ ಮಾಡುವುದರಿಂದ ನಿಮಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ. ಮಹಿಳೆಯರು ತಮ್ಮ ಮನೆಯಲ್ಲಿ ಮತ್ತು ಹೊರಗೆ ಎರಡೂ ಕಡೆ ಸಕ್ರಿಯರಾಗಿರುತ್ತಾರೆ. ಇದರಿಂದಾಗಿ ಅವರ ಮಾನಸಿಕ ಒತ್ತಡವನ್ನು ಹೊಂದಿರಬಹುದು. ವೃಷಭ ರಾಶಿಯವರು ಒತ್ತಡದಿಂದ ಹೊರಬರಲು ಧ್ಯಾನ ಮಾಡಲು ಪ್ರಾರಂಭಿಸಬೇಕು. 35 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ತಮ್ಮ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು, ಏಕೆಂದರೆ ಅವರ ಹಾರ್ಮೋನ್ಗಳು ಬದಲಾವಣೆಗಳನ್ನು ನೋಡಬಹುದು. ವೃಷಭ ರಾಶಿಯವರ ಆರೋಗ್ಯದ ಪ್ರಕಾರ ನೀವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹೆಚ್ಚಿನ ಜೀವಸತ್ವಗಳನ್ನು ತೆಗೆದುಕೊಳ್ಳಬೇಕು. ನೀವು ಕೂಡ ಸಂಸ್ಕರಿಸಿದ ಹಿಟ್ಟು ಮತ್ತು ಸಕ್ಕರೆಯ ಬಳಕೆಯನ್ನು ಕಡಿಮೆ ಮಾಡಬೇಕು. ಯೋಗ ಮತ್ತು ವ್ಯಾಯಾಮವನ್ನು ನಿಯಮಿತವಾಗಿ ಮಾಡಿ. ಇದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಯಾವುದರ ಬಗ್ಗೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನಿಧಾನವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ವೃತ್ತಿ ಜೀವನದಲ್ಲಿ ಈ ವರ್ಷ ಅಂದರೆ 2025 ವರ್ಷದ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಹಣಕಾಸಿನಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ತಿಳಿಸಿದ್ದೀನಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಕೆಲಸದಲ್ಲಿ ಸ್ನೇಹಿತರೆ ಯಾರ ಬಗ್ಗೆನೂ ಮಾತನಾಡೋಣ ಹೇಳಿ. ವೃಷಭ ರಾಶಿಯವರ ಬಗ್ಗೆ ಈ ವರ್ಷ ನೀವು ವಿಶೇಷವಾಗಿ ವೃತ್ತಿಪರ ಜೀವನದ ವಿಷಯದಲ್ಲಿ ಆನಂದಕರ ಸಮಯವನ್ನು ಕಳೆಯುತ್ತೀರಿ. ಈ ಅವಧಿಯಲ್ಲಿ ವೃಷಭ ರಾಶಿಯವರು ಉತ್ತಮ ಹಣವನ್ನು ಗಳಿಸಬಹುದು. ಶನಿಯ ಸಂಚಾರವು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ. ಉದ್ಯೋಗಗಳನ್ನು ಬದಲಾಯಿಸುವ ಮೂಲಕ ನೀವು ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು. ವೃಷಭ ರಾಶಿಯವರು ಕೆಲಸದಲ್ಲಿ ಮೆಚ್ಚುಗೆ ಪಡೆಯುತ್ತಾರೆ. ಮೇ ನಂತರ ಅಂದರೆ ಜೂನ್ ತಿಂಗಳಿನಲ್ಲಿ ಸ್ನೇಹಿತರೆ 10ನೇ ಮನೆಯಿಂದ ರಾಹುವಿನ ಸಂಚಾರವು ನಿಮಗೆ ವಿದೇಶಕ್ಕೆ ಹೋಗಲು ಅವಕಾಶವನ್ನು ನೀಡುತ್ತದೆ. 2025 ವರ್ಷದ ಆರಂಭದಲ್ಲಿ ನೀವು ಮಾಡುವ ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯಲು ನೀವು ಶ್ರಮಿಸಬೇಕಾಗುತ್ತದೆ. ವರ್ಷವು ನಿಮಗೆ ಹೋರಾಟಗಳಿಂದ ತುಂಬಿರುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಹಠಾತ್ ಬದಲಾವಣೆಗಳನ್ನು ನೀವು ನೋಡ್ತೀರಿ. ರಾಹು ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳನ್ನು ತರಬಹುದು, ಆದರೆ ಹಠಾತ್ ಹಣದ ಲಾಭ ಅಥವಾ ಹಣದ ನಷ್ಟವೂ ಆಗಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಅಸ್ಥಿರವಾಗಿರುತ್ತದೆ. 4ನೇ ಮನೆಯ ಮೂಲಕ ಕೇತುವಿನ ಸಂಚಾರವು ನಿಮಗೆ ನಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ಈ ಸಂಚಾರವು ವಿದ್ಯಾರ್ಥಿಗೆ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನು ನೋಡಬಹುದು. ಜೂನ್ ತಿಂಗಳಿನಲ್ಲಿ ಎಲ್ಲಿಯೂ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ಅಥವಾ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಈ ಅವಧಿಯಲ್ಲಿ ನೀವು ಮಾನಸಿಕ ಚಿಂತನೆ ಮತ್ತು ಮಾನಸಿಕ ಒತ್ತಡ ಹೊಂದಿರಬಹುದು. ನಿಮ್ಮ ಭವಿಷ್ಯದ ಬಗ್ಗೆ ನೀವು ಚಿಂತಿತರಾಗಿರುತ್ತೀರಿ ಅಂತಲೇ ಹೇಳ್ಬೋದು. ನಿಮ್ಮ ಮನಸ್ಸಿನಲ್ಲಿ ಆತಂಕ ಮತ್ತು ಕೋಪ ಇರುತ್ತದೆ. ಈ ಸಮಯದಲ್ಲಿ ವೃತ್ತಿಪರ ರಂಗದಲ್ಲಿ ಒಂದು ತಪ್ಪು ಕೂಡ ಈ ಸಮಯದಲ್ಲಿ ನಿಮಗೆ ಕೆಟ್ಟ ಬೆಲೆ ನೀಡಬಹುದು ಸ್ನೇಹಿತರೆ. ಇದು ಒಂದು ದೊಡ್ಡ ಬಿರುಗಾಳಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ವಿಷಯಗಳ ಬಗ್ಗೆ ಅಂದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮತ್ತು ಹಣಕಾಸಿನಲ್ಲಿ ವೃಷಭ ರಾಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಜೂನ್ ತಿಂಗಳಿನಲ್ಲಿ ನೀವು ನಿಮ್ಮ ವಿರೋಧಿಗಳನ್ನು ಎದುರಿಸಬೇಕಾಗಬಹುದು. ವೃಷಭ ರಾಶಿಯಲ್ಲಿ ಜನಿಸಿದ ಜನರು ಪಾಲುದಾರಿಕೆಯಲ್ಲಿ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ. ನೀವು ಪ್ರತಿಯೊಂದು ಕೆಲಸದಲ್ಲೂ ಶ್ರಮಿಸಬೇಕು, ಆಗ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತದೆ. ನಿಮ್ಮ ಅಸ್ಥಿರ ಮನಸ್ಸು ಮತ್ತು ದೈಹಿಕ ಕಾಯಿಲೆಗಳಿಂದಾಗಿ ನಿಮ್ಮ ಅನೇಕ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ತೀರಾ ಸ್ನೇಹಿತರೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ಯೋಜನೆ ವೃತ್ತಿಪರವಾಗಿ ವಿಫಲವಾದಾಗ ನೀವು ಕಳೆದು ಹೋಗುತ್ತೀರಿ, ವಿಚಲಿತರಾಗಿರುತ್ತೀರಿ. ಒತ್ತಡವನ್ನು ನೀವು ವೈಯಕ್ತಿಕ ಜೀವನದಲ್ಲಿ ಕಾಣಬಹುದು ಸ್ನೇಹಿತರೆ. ಸೊ ಹಾಗಾಗಿ ಈ ವರ್ಷ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ವೃತ್ತಿ ಜೀವನದಲ್ಲಿ ಜುಲೈ ತಿಂಗಳು ಆದಷ್ಟು ಬೆಟರ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಜುಲೈ ತಿಂಗಳು ಬೆಟರ್ ಇದೆ.
ಇನ್ನು ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಪುಟ್ಟದಾಗಿ ತಿಳಿಸ್ಕೊಡ್ತೀನಿ. ಈ ವರ್ಷವು ಸಿಹಿ ಮತ್ತು ಹುಳಿ ಚಲನೆಗಳಿಂದ ತುಂಬಿರುತ್ತದೆ. ನಿಮ್ಮ ಪ್ರೇಮ ಜೀವನ ಗ್ರಹಗಳ ಚಲನೆ ಹೇಳುತ್ತಿದ್ದಾಗೆ ಆರಂಭವು ನಿಮ್ಮ ಪ್ರೇಮ ಜೀವನಕ್ಕೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ. ಆದರೆ ಶೀಘ್ರದಲ್ಲೇ ನಿಮ್ಮ ಜೀವನವು ನಿಜವಾದ ಪ್ರೀತಿಯಿಂದ ಪೂರ್ಣಗೊಳ್ಳುತ್ತದೆ. ವೃಷಭ ರಾಶಿಯವರ ಪ್ರೇಮ ಜಾತಕವು ನಿಮ್ಮ ಜೀವನ ಸಂಗಾತಿಯ ಹುಡುಕಾಟ ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ವೈವಾಹಿಕ ಜೀವನದ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಮಾತನಾಡುತ್ತಾ ಅದು ತುಂಬ ಸುಗಮವಾಗಿರುತ್ತದೆ. ಎಲ್ಲವೂ ಸರಾಗವಾಗಿ ನಡೆಯುತ್ತದೆ. ನಿಮ್ಮಿಬ್ಬರ ನಡುವೆ ಪರಸ್ಪರ ತಿಳುವಳಿಕೆ ಇರುತ್ತದೆ. ಈ ವರ್ಷ ಲಿವ್ ಇನ್ ಅನುಸರಿಸುವ ಜನರಿಗೆ ತುಂಬ ಒಳ್ಳೆಯದು. ಒಟ್ಟಿಗೆ ವಾಸಿಸುವ ಮತ್ತು ನಿಮ್ಮ ವಿಷಯಗಳನ್ನು ಚರ್ಚಿಸಬಹುದು ಮತ್ತು ಹೆಚ್ಚಾಗಿ ನಿಮ್ಮ ದ್ವೇಷಗಳು ಮತ್ತು ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತವೆ. ಜೂನ್ ತಿಂಗಳಿನಲ್ಲಿ ಯಾರಿಗೆಲ್ಲ ಮದುವೆ ಯೋಗ ಕೂಡಿ ಬಂದಿದೆ ಅಂದರೆ ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಪ್ರೇಮ ಜೀವನದಲ್ಲಿ ಇರುವವರಿಗೆ ಮದುವೆ ಯೋಗ ಬೇಗನೆ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಕೆಟ್ಟ ಆಲೋಚನೆಗಳನ್ನು ಬಿಡಿ. ನಿಮ್ಮ ಕುಟುಂಬ ಜೀವನದಲ್ಲಿಯೂ ನೀವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಸಂಗಾತಿಯಿಂದ ವಾದಗಳು, ಕೆಟ್ಟ ಆಲೋಚನೆಗಳು ಮತ್ತು ಎಲ್ಲ ರೀತಿಯ ಅನುಮಾನಗಳನ್ನು ನಿರೀಕ್ಷಿಸಲಾಗುತ್ತದೆ. ಇದು ನಿಮ್ಮ ಕುಟುಂಬದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತದೆ. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಬೇಕು, ಇಲ್ಲದಿದ್ದರೆ ನಿಮ್ಮ ಸಂಬಂಧದಲ್ಲಿ ಅಂತರವನ್ನು ನೀವು ನೋಡಬಹುದು. ಸೊ ಹಾಗಾಗಿ ಸ್ನೇಹಿತರೆ, 2025 ಪ್ರಕಾರ ನಿಮಗೆ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯದ ಚಿಂತೆಗಳು ಬಗೆಹರಿಯುತ್ತವೆ. ಪೋಷಕರು ಮತ್ತು ಮಕ್ಕಳಿಗೆ ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದರೆ ಉತ್ತಮ ವಿವಾಹ ಪ್ರಸ್ತಾಪಗಳು ಬರಬಹುದು. ವರ್ಷದ ಮಧ್ಯಭಾಗವು ಅಂದರೆ ಜೂನಲ್ಲಿ ಸ್ನೇಹಿತರೆ ಇದೆಲ್ಲ ನಡೆಯೋದು. ನೀವು ಪ್ರೇಮ ಜೀವನಕ್ಕೆ ತುಂಬ ಒಳ್ಳೆಯದಲ್ಲ. ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಎಂದೆಂದಿಗೂ ಊಹಿಸದ ಕೆಲವು ಬದಲಾವಣೆಗಳನ್ನು ತರಬಹುದು. ನೀವು ನಿಮ್ಮ ಪ್ರೇಮ ಜೀವನದಲ್ಲಿ ನಂಬಿಕೆಯನ್ನು ಇಟ್ಕೊಳ್ಬೇಕಾಗುತ್ತದೆ. ನಿಮ್ಮ ಸಂಗಾತಿಯ ಬಗ್ಗೆ ನಿಮಗೆ ಸಂದೇಹಗಳಿದ್ದರೆ ನಿಮ್ಮ ಸಂಬಂಧದಲ್ಲಿ ಅಡೆತಡೆಗಳು ಉಂಟಾಗಬಹುದು. ನಿಮ್ಮ ಅತಿಯಾದ ರಕ್ಷಣಾತ್ಮಕ ಸ್ವಭಾವವನ್ನು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು. ಪ್ರೀತಿಯ ಸೂಕ್ಷ್ಮ ದಾರಗಳು ಸಂಬಂಧಗಳನ್ನು ಬಂಧಿಸುತ್ತವೆ. ನೀವು ಈ ದಾರವನ್ನು ಬಲವಂತವಾಗಿ ಎಳೆದರೆ ಈ ದಾರ ಮುರಿಯುತ್ತದೆ. ಯಾವ ವಿಷಯದಲ್ಲಿ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನಿಧಾನವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ತಪ್ಪದೆ ಆ ಮಂತ್ರವನ್ನು 108 ಬಾರಿ ಪಠಿಸಬೇಕಾಗುತ್ತದೆ. ನಿಮ್ಮ ಸಮಸ್ಯೆಗಳಿಗೆ, ಕಷ್ಟಗಳಿಗೆ, ಅಡೆತಡೆಗಳಿಗೆ ಆ ಮಂತ್ರವೇ ಒಂದು ದಾರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತಪ್ಪದೆ ಏನನ್ನು ಮಾಡಬಾರ್ದು, ಏನನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಗೋಲ್ಡ್ ಅಪ್ಡೇಟ್ಸ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿನಿತ್ಯ. ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಪ್ರತಿನಿತ್ಯ ಅಪ್ಡೇಟ್ ತಿಳ್ಕೊಬೇಕು ಅಂದ್ಕೊಂಡಿದ್ದೀರಾ, ನನ್ನ ಚಾನಲ್ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಈ 2 ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಈ ರಾಶಿನ ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸ್ಗಳಲ್ಲಿ ಯಾರೆಲ್ಲ ಹೊಂದಿದ್ದಾರೆ ಈ ಅದೃಷ್ಟ ರಾಶಿನ ಅವ್ರಿಗೂ ಕೂಡ ಕಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.